ಈಗ ನೋಡ್ಕೊಂಡುಳ್ಳ ದೃಶ್ಯ ಬೆಂಗಳೂರು ಕಾರ್ಪೊರೇಷನ್ ATM ಟೌನ್ ಹಾಲ್ ಬೆಂಗಳೂರು ಮುಟ್ಟ ಈ ಪೆನ್ನಿಂಗ ATM ಉಳ್ಗ ಬಂತು ಮರಮತ್ತಿಗೆ ಶಟರ್ ಇಟ್ಟತಿ ಮುಚ್ಚಿತ್ತು ಪೆನ್ನಿಗೆಲ್ಲ ಪೇಡಿಪಾಟಿ ಅಂತಲ್ಲ ಎಕ್ಸ್ಕ್ಲೂಸಿವ್ ATM ನಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ ಪೇಡಿಪಾಟಿ ಅಂತಲ್ಲ ಪೆನ್ನಿಗೆಲ್ಲ ಕಲ್ತು ಬಿಚ್ಚ ಬ್ಯಾಗ್ ಎಡ್ತಾ ಬ್ಯಾಗ್ ಉಳ್ಗತ್ತೆ ಎಂದ ಎಡ್ಕ್ರ ಅಂತ ನೋಕರು பெண்ணிக்கு கையில் கண்ணு பிடிச்சிட்டு பேடி பாட்டி வந்துள்ள ಎಡ್ತಾ ನೋಕರು ಬಾಲು ನಾವು ಗಮನಿಸೋದಾದ್ರೆ ಬಾಗಿಲಿಗೆ ಅಳವಡಿಸಿದಂತಹ ಸೆನ್ಸಾರ್ ಅಲ್ಲಿ ಇರಲಿಲ್ಲ ಅನ್ನೋದು ಪ್ರಾಥಮಿಕವಾಗಿ ಗಮನಿಸಬೇಕಾಗುತ್ತೆ. ಬಹಳ ಸಲೀಸಾಗಿ ದುಷ್ಕರ್ಮಿ ಆ ATM ನೊಳಗೆ ನುಗ್ಗಿ ಶಟರ್ ಅನ್ನ ಕ್ಲೋಸ್ ಮಾಡಿ ಮೊದಲಿಗೆ ಜ್ಯೋತಿಯನ್ನ ಬೆದರಿಸ್ತಾನೆ, ಪಿಸ್ತೂಲ್ ಮತ್ತು ಮಾರಕಾಸ್ತ್ರವನ್ನ ತೋರಿಸಿ ಅದಾದ ನಂತರ ATM ನಿಂದ ದುಡ್ಡು ತೆಗೆಯುವಂತೆ ಆಕೆಯನ್ನ ಒತ್ತಾಯಿಸ್ತಾನೆ. ಯಾವಾಗ ಜ್ಯೋತಿ ಪ್ರತಿರೋಧಿಸಿದ್ರೋ ಆಗ ಮಾರಕಾಸ್ತ್ರದಿಂದ ಆಕೆಯ ಮೇಲೆ 3 ಬಾರಿ ಮಾರಣಾಂತಕ ರೀತಿಯಲ್ಲಿ ಹಲ್ಲೆಯನ್ನ ನಡೆಸಿ ಅದಾದ ನಂತರ ಬ್ಯಾಗ್ ನಲ್ಲಿ ಇದ್ದದನ್ನೆಲ್ಲ ದೋಚಿಕೊಂಡು ಅಲ್ಲಿಂದ ಆತ ಪರಾರಿಯಾಗಿದ್ದಾನೆ. ಪರಾರಿ ಮಾತ್ರ ಅಲ್ಲ, ಹೆಂಗಸನ್ನು ಕೊಚ್ಚಿ ಕೊಚ್ಚಿ ಬಿಟ್ಟಿದ್ದಾನೆ. ಅಧಿಕಾರಿಯಾಗಿರುವಂತಹ BB ಅಶೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅಶೋಕ್ ಕುಮಾರ್ ಅವರೇ, ದೃಶ್ಯದಲ್ಲಿ ನೀವು ಗಮನಿಸಬಹುದು ಬಹಳ ಮಾರಣಾಂತಿಕ ರೀತಿಯಲ್ಲಿ ಮಹಿಳೆಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ದುಷ್ಕರ್ಮಿ. ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ? ಕೇವಲ ಹಲ್ಸೂರ್ ಗೇಟ್ ಪೊಲೀಸ್ ಠಾಣೆ ಪಕ್ಕದಲ್ಲೇ ಈ ATM ಇರುವಂತದ್ದು. ನಮಸ್ಕಾರ. ನನಗೆ ಶಾಕ್ ಆಯ್ತು. ನಾನು ಬೆಳಿಗ್ಗೆ ಸ್ವಲ್ಪ ಟಿವಿ ನೋಡಿರ್ಲಿಲ್ಲ ಇದು ನ್ಯೂಸ್. ನಾನು ಅದ ಕತ್ತಿಲ್ ಕೊಚ್ಚು ಅಂತಲ್ಲ, ಕತ್ತಿಲ್ ಕೊಚ್ಚು ಅಂತಲ್ಲ. ಹೌದಾ, ಪೆನ್ನಿಂಗ ಹೋಯ್ತು ಗೋತ್ ಆಸ್ಪತ್ರೆಯಲ್ಲಿ ಉಂಡುಲ್ಲ. ಭಯಂಕರ ಸ್ಥಿತಿ ಗಂಭೀರವಾಗಿದೆ. ಈ ಬ್ಯಾಂಗ್ಳೂರು ಪೊಲೀಸ್ ರಂಕ್ ಡ್ಯಾಶ್, ಕಾರ್ಪೊರೇಷನ್ ಬ್ಯಾಂಕ್ ರಂಕ್ ಡ್ಯಾಶ್, ಸೆಕ್ಯೂರಿಟಿ ಬೇಕಾಗಲ್ಲ. ಆರ್ಮ್ ATM ಕಾಸು ವಿಡ್ರಾ ಹೋಗಂಡ ಅಂತ ವಿನಂತಿ. ಕ್ಯಾಮರಾಮನ್ ಫಲೂಲ್ ರವರೊಂದಿಗೆ ಸಕೀಲ್, ಮಂಗಳೂರು.